ಸಂತ್ರಸ್ತೆಯ ಮಗನ ಮೂಲಕ ಸಂತ್ರಸ್ತೆ ವಿಡಿಯೋ ಬಗ್ಗೆ ಗೊತ್ತಾಗುತ್ತೆ. ಸಾಕಷ್ಟು ಮಹಿಳೆಯರೊಂದಿಗೆ ಅಶ್ಲೀಲ ವಿಡಿಯೋಗಳು ಕೂಡ ಸಿಗುತ್ತೆ. ಅದಾದ ನಂತರ ಮಹಿಳಾ ಆಯೋಗಕ್ಕೆ ದೂರು ಹೋಗುತ್ತೆ. ಪ್ರಕರಣದ ಆರಂಭ ಏನಾಯ್ತು ಟೈಮ್ ಲೈನ್ ಅನ್ನು ವಿವರಿಸ್ತಾ ಇದ್ದಾರೆ. ಹೊಳನರಸೀಪುರದಲ್ಲಿ ಪ್ರಕರಣ ದಾಖಲಾಗುತ್ತೆ. ಎಸ್ಐಟಿ ಪರ ಎಸ್ಪಿಪಿ ವಾದ ಮಾಡ್ತಾ ಇದ್ದಾರೆ. ಇದೀಗ ರೇವಣ್ಣ ಅವರ ಪರ ವಕೀಲರ ವಾದ ಮುಕ್ತಾಯ ಆಗಿದೆ. ಅದಾದ ಮೇಲೆ ಎಸ್ಐಟಿ ರಚನೆ ಆಗುತ್ತೆ. ಕಾಲಾವಕಾಶ ಕೊಟ್ರೆ ಎಲ್ಲವನ್ನೂ ಒಂದೊಂದಾಗಿ ಮುಂದಿಡ್ತೀನಿ ಅಂತ ಜೈನಾ ಕೊಠಾರಿ ಎಸ್ಐಟಿ ಪರ ಎಸ್ಪಿಪಿ ಹೇಳ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. ಜೈನಾ ಕೊಠಾರಿ ವಾದದ ನಡುವೆ ಜಡ್ಜ್ ಕೂಡ ಉಲ್ಲೇಖಿಸಿದ್ರು. ನೋಡೋಣ, ನಿಮಗೆ ಈಗಾಗಲೇ ಸಾಕಷ್ಟು ಸಮಯ ಕೊಟ್ಟಿದ್ದೀವಿ. ಇಲ್ಲಿ ಐಪಿಸಿ ಸೆಕ್ಷನ್ 376 ಬಗ್ಗೆ ಯಾಕೆ ಮಾತನಾಡ್ತಾ ಇದ್ದೀರಿ? ಇದು ಜಡ್ಜ್ ಪ್ರಶ್ನೆ. ಕಿಡ್ನಾಪ್ ಪ್ರಕರಣದ ಬಗ್ಗೆ ಮಾತ್ರ ಮಾತಾಡಿ ಅಂತ ಅಂದ್ರು ಜಡ್ಜ್. ಐಪಿಸಿ ಸೆಕ್ಷನ್ 376 ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ? ಕೇವಲ ಕಿಡ್ನಾಪ್ ಪ್ರಕರಣ ಏನಿದೆಯಲ್ಲ ಅದ್ರ ಬಗ್ಗೆ ಮಾತ್ರ ಮಾತನಾಡಿ ಅಂತ ಅಂದ್ರು. ಸಂತ್ರಸ್ತ ಆರೋಪಿ ಮನೆಯಲ್ಲಿ 6 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು. ಸಂತ್ರಸ್ತೆ ಆರೋಪಿ ಮನೆಯಲ್ಲಿ 6 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು. ಏಪ್ರಿಲ್ 28ರ ರಾತ್ರಿ ಆಕೆಯನ್ನ ಬಲವಂತವಾಗಿ ಕರೆದೊಯ್ದಿದ್ದಾರೆ. ತಾಯಿ ತೊಂದರೆಯಲ್ಲಿದ್ದಾರೆ ಅಂತ ಮಗ ದೂರು ಕೊಟ್ಟರು ಮೈಸೂರಿನ ಠಾಣೆಗೆ. ಅಶ್ಲೀಲ ವಿಡಿಯೋವೊಂದರಲ್ಲಿ ಸಂತ್ರಸ್ತೆ ಮುಖ ಕಾಣುವಂತೆ ರೆಕಾರ್ಡ್ ಆಗಿದೆ. ವಾದವನ್ನ ಎಸ್ಐಟಿ ಪರ ವಕೀಲೆ ವಾದ ಮುಂದುವರೆಸಿದ್ದಾರೆ. ಎಸ್ಐಟಿ ಪರ ವಕೀಲೆ ಸಂತ್ರಸ್ತೆ ಆರೋಪಿ ಮನೆಯಲ್ಲಿ 6 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು. ಏಪ್ರಿಲ್ 28ರ ರಾತ್ರಿ ಆಕೆಯನ್ನ ಬಲವಂತವಾಗಿ ಕರೆದೊಯ್ದಿದ್ದಾರೆ. ಸಂತ್ರಸ್ತೆ ಆರೋಪಿ ಮನೆಯಲ್ಲಿ 6 ವರ್ಷ ಕೆಲಸ ಮಾಡ್ತಿದ್ರು. ಏಪ್ರಿಲ್ 28ರ ರಾತ್ರಿ ಆಕೆಯನ್ನ ಬಲವಂತವಾಗಿ ಕರ್ಕೊಂಡು ಹೋದ್ರು. ತಾಯಿ ತೊಂದರೆಯಲ್ಲಿದ್ದಾರೆ ಅಂತ ಮಗ ದೂರು ಕೊಟ್ಟಿದ್ದಾರೆ. ಅಶ್ಲೀಲ ವಿಡಿಯೋವೊಂದರಲ್ಲಿ ಸಂತ್ರಸ್ತೆ ಮುಖ ಕಾಣುವಂತೆ ರೆಕಾರ್ಡ್ ಆಗಿದೆ. ಹೀಗಂತ ವಾದವನ್ನ ಮುಂದುವರೆಸಿದ್ದಾರೆ. ಇನ್ನು ಎಸ್ಐಟಿ ಕೈಗೆ ಕೇಸ್ ಬಂದ ಮೇಲೆ ಸಂತ್ರಸ್ತೆ ರಕ್ಷಣೆ ಮಾಡಲಾಗಿದೆ. ಆಕೆಯನ್ನ ಕಿಡ್ನಾಪ್ ಮಾಡಿ 40 ಕಿಲೋಮೀಟರ್ ದೂರದಲ್ಲಿ ಕೂಡು ಹಾಕಿದ್ರು. ಕೂಡು ಹಾಕಿದ ಸ್ಥಳವೂ ಆರೋಪಿ ಸಂಬಂಧಿಗೆ ಸೇರಿದ್ದು. ಇಷ್ಟೆಲ್ಲ ಆಗಿದ್ರು ಆರೋಪಿಗೂ ಕಿಡ್ನಾಪ್ಗೂ ಸಂಬಂಧ ಇಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳ್ತಾ ಇದ್ದಾರೆ. ಎಸ್ಐಟಿ ಕೈಗೆ ಕೇಸ್ ಬಂದ ಮೇಲೆ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದ್ದಾರೆ ಎಸ್ಐಟಿ ಟೀಮ್. ಆಕೆಯನ್ನ ಕಿಡ್ನಾಪ್ ಮಾಡಿ 40 ಕಿಲೋಮೀಟರ್ ದೂರದಲ್ಲಿ ಕೂಡು ಹಾಕಿದ್ರು. ಕೂಡು ಹಾಕಿದ್ದ ಸ್ಥಳವೂ ಕೂಡ ಆರೋಪಿ ಸಂಬಂಧಿಗೆ ಸೇರಿತ್ತು. ಇಷ್ಟೆಲ್ಲ ಇದ್ದಾಗ ಆರೋಪಿಗೂ ಕಿಡ್ನಾಪ್ಗೂ ಸಂಬಂಧ ಇಲ್ಲ ಅಂತ ಹೇಗೆ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ ಎಸ್ಐಟಿ ಪರ ವಕೀಲೆ. ಪ್ರಕರಣದ ಟೈಮ್ ಲೈನ್, ಘಟನೆ ನಡೆದ ದಿನದಿಂದ ಹಿಡಿದು ಇಲ್ಲಿವರೆಗೂ ಏನೇನಾಗಿದೆ, ರೇವಣ್ಣ ಅವರನ್ನ ವಶಕ್ಕೆ ತೆಗೆದುಕೊಂಡಾದ್ಮೇಲೆ ಏನೇನಾಯಿತು, ಅದಕ್ಕಿಂತ ಮುಂಚೆ ಏನೇನಾಗಿದೆ, ಪ್ರಕರಣದ ಗಂಭೀರತೆ ಏನು, ಯಾವಾಗ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಆಯಿತು, ಅದೆಲ್ಲವನ್ನ ಕೂಡ ನ್ಯಾಯಾಲಯದ ಮುಂದಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶದಂತಹ ಜಡ್ಜ್ ಕೂಡ 376 ಬಗ್ಗೆ ಯಾಕೆ ಮಾತಾಡ್ತಿದ್ದೀರಿ, ಕಿಡ್ನಾಪ್ ಕೇಸ್ ಬಗ್ಗೆ ಅಷ್ಟೇ ಮಾತಾಡಿ ಅಂತ ಕೇಳಿದ್ರು. ಇನ್ನು ಈಗ ನೀವು ನೋಡ್ತಾ ಇರುವಂತಹ ಅಪ್ಡೇಟ್ ಏನು ಅಂದ್ರೆ, ಸಂತ್ರಸ್ತೆ ಆರೋಪಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಮತ್ತೊಂದು ಕಡೆ ಆಕೆಯನ್ನ ಏಪ್ರಿಲ್ 28ನೇ ತಾರೀಕು ಕಿಡ್ನಾಪ್ ಮಾಡಿದ್ರು, ಬಲವಂತವಾಗಿ ಕರ್ಕೊಂಡು ಹೋದ್ರು. ಆಕೆಯನ್ನ ಕಿಡ್ನಾಪ್ ಮಾಡಿ 40 ಕಿಲೋಮೀಟರ್ ದೂರದಲ್ಲಿ ಕೂಡು ಹಾಕಿದ್ರು. ಕೂಡು ಹಾಕಿದ್ದ ಸ್ಥಳ ಕೂಡ ಆರೋಪಿ ಸಂಬಂಧಿಗೆ ಸೇರಿದ್ದು, ಅಂದ್ರೆ ರೇವಣ್ಣ ಅವರ ಸಂಬಂಧಿಗೆ ಸೇರಿದ್ದು ಆ ಕಿಡ್ನಾಪ್ ಮಾಡಿದ್ದ ಜಾಗ, ಇಟ್ಟಿದ್ದ ಜಾಗ. ಇಷ್ಟೆಲ್ಲ ಆದ್ರೂ ಆರೋಪಿಗೂ ಕಿಡ್ನಾಪ್ಗೂ ಸಂಬಂಧ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಎಸ್ಐಟಿ ಕೈಗೆ ಕೇಸ್ ಬಂದ ಮೇಲೆ ಸಂತ್ರಸ್ತೆಯನ್ನು ರಕ್ಷಿಸಿದ್ದಾರೆ. ಇಷ್ಟೆಲ್ಲ ಆಗಿದೆ, ಇಷ್ಟಾದ್ರೂ ಕೂಡ ನೀವು ರಕ್ಷಣೆ ಮಾಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧನೇ ಇಲ್ಲ ಆರೋಪಿಗೂ ಆ ಪ್ರಕರಣಕ್ಕೂ ಅಥವಾ ಕೇಸ್ಗೂ ಅಂತ ಹೇಳೋದಾದ್ರೆ ಹೇಗೆ ಸಾಧ್ಯ, ಹೇಗೆ ಹೇಳ್ತೀರಿ ಅಂತ ಕೇಳ್ತಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.